ಫೈನಲಿ ಹಾರ್ವೆಸ್ಟಿಂಗ್ ಎಲ್ಲ ಆಯಿತು ನೋಡಿ. ಈ ರೀತಿ ಇದೆ ಫ್ರೆಶ್ ಆಯಿಸ್ಟರ್ ಮಶ್ರೂಮ್. ಗ್ರೇ ಇದು ಸಕ್ಕದಾಗಿದೆ ಮಾತ್ರ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DJ Vlogs ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಖತ್ತಾಗಿದ್ದೀನಿ ಗೈಸ್. ಏನಪ್ಪ ವಿಷಯ ಅಂತ ಅಂದರೆ, ಸೊ ಇವಾಗ ನಾನು ಮಶ್ರೂಮ್ ಫಾರ್ಮಲ್ಲಿ ಇದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋ ನಾನು ನೆನ್ನೆನೇ ಮಾಡ್ಕೊಂಡಿದ್ದೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಮತ್ತೆ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಏನಪ್ಪ ಅಂತಂದರೆ, ಮಶ್ರೂಮ್ ಫಾರ್ಮಲ್ಲಿ ಇದ್ದೀನಿ. ಸೊ ಇವಾಗ ಯಾವ ರೀತಿ ಇದೆ ನನ್ನ ಫಾರ್ಮು, ಏನು ಹೇಗೆ ಹಾಕಿದ್ದೀನಿ, ನಾನು ಬ್ಯಾಗ್ಸು ಎಷ್ಟು ಬ್ಯಾಗ್ ಹಾಕಿದ್ದೀನಿ, ಬಂದಿದೆಯಾ ಇಲ್ವಾ, ಸೊ ಎಲ್ಲ ಈ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ಶುರು ಮಾಡೋಣ ವೀಡಿಯೋನ. ಗೈಸ್, ನೀವೇಂದ್ರೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಸದ್ಯಕ್ಕೆ ಒಳಗಡೆ ಇದ್ದೀನಿ. ಇದ್ರೊಳಗಡೆ ಫಸ್ಟು ಸ್ಯಾನಿಟೈಸ್ ಮಾಡ್ಕೋಬೇಕು, ಯಾಕೆಂತಂದರೆ ಆಚೆಯಿಂದ ಬಂದಿರ್ತೀವಲ್ಲ. ಸೊ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಫ್ರಿಜ್ ಇದೆ. ಸೊ ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿಯಾಗಿದೆ, ಗಲೀಜು ಥರ. ಅದೇನು ಗಲೀಜಲ್ಲ. ಸೊ ರಾತ್ರಿ ನಾನು ಹುಲ್ಲನ್ನ ಒಣಗಿಸಿದ್ದೆ. ಸೊ ಹಾಗಾಗಿ ಇವಾಗ ಬ್ಯಾಗಿಂಗ್ ಮಾಡಬೇಕಲ್ಲ, ಸೊ ಅದು ಈ ರೀತಿ ಆಗಿದೆ. ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಸ್ಪಾನ್ನ. ನೋಡಿ, ಇದೇ ಸ್ಪಾನು. ಬ್ಯಾಗಿಂಗ್ ಮಾಡಬೇಕಲ್ಲ ಗೈಸ್. ಸೊ ನೀವು ಬ್ಯಾಗಿಂಗ್ ನಾಳೆ ಮಾಡ್ತೀರಾ ಅಂತ ಅಂದರೆ ಇವತ್ತೇ ಆಚೆ ಎತ್ತಿಕ್ಬಿಡಿ. ಇವಾಗ ನಾನು ಬ್ಯಾಗಿಂಗ್ ಮಾಡ್ತೀನಲ್ಲ, ಸೊ ಹಾಗಾಗಿ ನೆನ್ನೆನೇ ಎತ್ತಿಟ್ಟಿದ್ದೆ. ಯಾಕೆಂತಂದರೆ ಫ್ರಿಜ್ಜಲ್ಲಿ ಇಕ್ಕಿರ್ತೀವಲ್ಲ ನಾವು, ಸೊ ಹಾಗಾಗಿ ಆಚೆ ಇಕ್ಕಬೇಕು. ಇಕ್ಕಿದೆ. ಇವಾಗ ಡಾರ್ಕ್ ರೂಮ್ಗೆ ಹೋಗೋಣ ಗೈಸ್. ಬನ್ನಿ ಡಾರ್ಕ್ ರೂಮಲ್ಲಿ ಹೋಗೋಣ. ಗೈಸ್, ಏನು ಅಂತಂದರೆ ಇದರಲ್ಲಿ ಜಾಸ್ತಿ ಬ್ಯಾಗ್ಸ್ ಇಲ್ಲ ತೋರಿಸೋದಕ್ಕೆ. ಯಾಕೆಂತಂದರೆ ನಾನು ಮೊನ್ನೆನೇ ವೀಡಿಯೋ ಮಾಡಿದ್ದೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗಿಬಿಟ್ಟಿದೆ, ಹೇಗೋ ಗೊತ್ತಿಲ್ಲ. ಅದರಲ್ಲಿ ಬ್ಯಾಗ್ಸ್ ಇರೋದೆಲ್ಲ ತೋರಿಸಿದೆ, ಮತ್ತು ಅದ್ರ ಒಳಗಡೆ ಏನೇನು ಯಾವ ರೀತಿ ನಾನು ಬ್ಯಾಗ್ನ ರೂಮ್ ಶಿಫ್ಟ್ ಮಾಡ್ತೀನಿ ಎಲ್ಲನೂ ಒಂದು ವೀಡಿಯೋದಲ್ಲಿತ್ತು. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಮತ್ತೆ ಮಾಡೋಣ, ತೋರಿಸ್ತೀನಿ. ಸೊ ಇವೆಲ್ಲ ನೋಡ್ತಾ ಇರಲ್ಲ, ಇವೆಲ್ಲ ಪ್ಯಾಲೆಟ್ಸಿಂದ ಮಾಡಿದ್ದೀನಿ. ಸೊ ಇದನ್ನು ಏನು ಅಂತಂದರೆ ಟ್ರೈ ಮಾಡ್ತಾಯಿದ್ದೀನಿ, ಯಾವ ರೀತಿ ಪ್ರೊಸೆಸಿಂಗು ಏನು ಚೆನ್ನಾಗಿ ಬರುತ್ತಾ. ಹಾಗಾಗಿ ಇದೊಂದು ಟ್ರಯಲ್ಲು. ನೋಡ್ತಾ ಇರ್ಬೋದು, ಮೈಸೀಲಿಯಮ್ ಎಲ್ಲ ಗ್ರೋತ್ ಆಗ್ತಾಯಿದೆ. ಆಲ್ರೆಡಿ ಇದು 4 ಡೇಸ್ ಆಗಿದೆ ಗೈಸ್. ನೋಡಿ, 4 ಡೇಸ್ಗೆ ಎಷ್ಟು ಚೆನ್ನಾಗಿ ಬಂದಿದೆ. ಅವೆಲ್ಲ ಅದು ಸ್ವಲ್ಪ ಇದಾಗಿದೆ. ಸೊ ನೋಡೋಣ. ಈ ಕಡೆ ಹುಲ್ಲಿಂದ ಐತೆ ಸ್ವಲ್ಪ. ಈ ಕಡೆ ಒಂದು 20 ಬ್ಯಾಗ್ ಇದ್ದಾವೆ ಹುಲ್ಲಿಂದು. ಟೋಟಲ್ ಇವಾಗ 50 ಬ್ಯಾಗ್ ಇದೆ ಗೈಸ್. ಸೊ ಇವಾಗ ಒಂದು 20 ಮೇಲೆ ಆಗುತ್ತೆ, ಸಮಥಿಂಗ್ ಆಗುತ್ತೆ ಅಷ್ಟು. ಇಷ್ಟೇ ಈ ಒಂದು ಕತೆ. ಇದರಲ್ಲಿ ಏನಂತಂದರೆ ಫುಲ್ ಡಾರ್ಕ್ ರೂಮಲ್ಲೇ ಇರಬೇಕು, ಕತ್ಲಲ್ಲೇ ಇರಬೇಕು. ಯಾಕಂತಂದರೆ ಅದು ಮೈಸೀಲಿಯಮ್ ಗ್ರೋತ್ ಆಗಬೇಕಲ್ಲ. ಸೊ ಹಾಗಾಗಿ ಅದು ಆ ರೀತಿ ಇರಬೇಕು, ಮತ್ತು ಅದರಲ್ಲಿ ಗಾಳಿ ಬರಬಾರ್ದು, ಆ ರೀತಿ ಇರುತ್ತೆ. ಸೊ ಇವಾಗ ನಾವು ಕ್ರಾಪಿಂಗ್ ರೂಮ್ಗೆ ಹೋಗೋಣ ಬನ್ನಿ ಗೈಸ್. ನೋಡಿ, ಟ್ರೇನು ತಂದಿದ್ದೀನಿ. ಯಾಕೆ ಅಂತಂದರೆ ಗೈಸ್, ಇವತ್ತು ಹಾರ್ವೆಸ್ಟಿಂಗ್ ಇದೆ. ಸೊ ಹಾಗಾಗಿ ಫಸ್ಟ್ ಬಂದಿದೆ ಇವಾಗ, ಅದಕ್ಕೆ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಕ್ರಾಪಿಂಗ್ ರೂಮ್ನ. ಈ ರೀತಿ ಇದೆ ಗೈಸ್. ಪವರ್ ಆಫ್ ಆಗಿದೆ. ಸ್ವಲ್ಪ ಟೆಂಪ್ರೇಚರ್ ನೋಡಿ ಯಾವ ರೀತಿ ಮೇಂಟೈನ್ ಮಾಡಿದ್ದೀನಿ. ಇವೆಲ್ಲ ಬ್ಯಾಗ್ಸು ನಾನು ಒಂದು 2-3 ದಿವಸ ಆಯಿತು ಗೈಸ್ ಶಿಫ್ಟ್ ಮಾಡಿ. ಸೊ ಮಶ್ರೂಮ್ ತೋರಿಸ್ತೀನಿ ನೋಡಿ ಯಾವ ರೀತಿ ಗ್ರೋ ಆಗ್ತಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪೀನಟ್ಸ್ ಎಲ್ಲ ಬಂದಿದೆ ಚೆನ್ನಾಗಿ. ನೋಡಿ, ಇದು ಚಿಕ್ಕದು. ನೋಡಿ ಮಶ್ರೂಮ್ ಇವಾಗ ಹಾರ್ವೆಸ್ಟ್ ಮಾಡಬೇಕು ಇವೆಲ್ಲ. ಇಲ್ಲಿ ನೋಡಿ, ಎಲ್ಲಿದ್ದಾವೆ ಇವರು? ಬನ್ನಿ ಗೈಸ್, ಇವಾಗ ಹಾರ್ವೆಸ್ಟ್ ಮಾಡಬೇಕು. ಇದು ಯಾಕೆ ಈ ರೀತಿ ಆಗಿದೆ ಅಂದರೆ, ಸ್ವಲ್ಪ ವೆಂಟಿಲೇಷನ್ ಅಂದರೆ ಗಾಳಿ ಸ್ವಲ್ಪ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇ ಒಂಚೂರು ಗಾಳಿ ಬೇಕಾಗಿತ್ತು. ಆ ಕಡೆಯಿಂದ ಒಂದು ಅಲ್ಲಿ ಎಕ್ಸಿಟ್ ಫ್ಯಾನ್ ಇದೆಯಲ್ಲ, ಸೊ ಅದನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ, ಅವಾಗ ಸರಿಯಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಇದೆ ಮಶ್ರೂಮ್ ಅಂತ. ಸೊ ಇವಾಗ ಹಾರ್ವೆಸ್ಟ್ ಮಾಡಬೇಕು. ಹಾರ್ವೆಸ್ಟ್ ಮಾಡ್ತೀನಿ ಗೈಸ್ ಇವಾಗ. ಫೈನಲಿ ಹಾರ್ವೆಸ್ಟಿಂಗ್ ಎಲ್ಲ ಆಯಿತು ನೋಡಿ. ಈ ರೀತಿ ಇದೆ ಫ್ರೆಶ್ ಆಯಿಸ್ಟರ್ ಮಶ್ರೂಮ್. ಗ್ರೇ ಇದು ಸಕ್ಕದಾಗಿದೆ ಮಾತ್ರ.
ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇನ್ನೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಸೊ ಇದೇ ರೀತಿ ವೀಡಿಯೋಗಳು ಈ ರೀತಿ ಆಗ್ತಾ ಇರ್ತೀನಿ. ಏನಾದರೂ ನಿಮ್ಗೆ ಬೇರೆ ವೀಡಿಯೋ ಫುಲ್ ಪ್ರೊಸೆಸ್ ಆ ಥರ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಫುಲ್ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಸ್ಟೇ ಟ್ಯೂನ್ ಗೈಸ್, ನೋಡ್ತಾ ಇರಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್. ಲವ್ ಯು ಗೈಸ್. Sorry, it's DJ.